Hello children. So today's class we are going to know about the end of Vijayanagar kingdom and the Bahamani kingdom. So the continuation of Vijayanagar and Bahamani kingdom children. So now we know the end of Vijayanagar kingdom. So in Vijayanagar ಒಂದು ದೊಡ್ಡ ಸಾಮ್ರಾಜ್ಯ ಏನಿತ್ತು ಅದು ಹೇಗೆ ಎಂಡ್ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. So the battle of Rakkasatangadi which took place in 1565 CE was one of the decisive battle in the history of Vijayanagar kingdom. ಸೊ ಒಂದು ಡಿಸಿಸಿವ್ ಬ್ಯಾಟಲ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಬ್ಯಾಟಲ್ ಯಾವುದಾಗಿತ್ತಪ್ಪ ಒಂದು ವಿಜಯನಗರ ಕಿಂಗ್ಡಮಲ್ಲಿ ಹಿಸ್ಟ್ರಿಯಲ್ಲಿ ಅಂದರೆ ರಕ್ಕಸ ತಂಗಡಿ. ಸೊ ವಿಚ್ ಟುಕ್ ಪ್ಲೇಸ್ ಇನ್ 1565 CE. ವಿತ್ ದ ಫಾಲ್ ಆಫ್ ದಿಸ್ ಎಂಪೈರ್, ಸೊ ಇದು ಒಂದು ದೊಡ್ಡ ಒಂದು ಎಂಪೈರ್ ಏನಿತ್ತು, ದೊಡ್ಡ ರಾಜ್ಯ ಸಾಮ್ರಾಜ್ಯ ಏನಿತ್ತು ಅದು ಫಾಲ್ ಆಗುತ್ತೆ. ಸೊ ದ ಪಾಲಿಟಿಕ್ಸ್ ಆಫ್ ಸೌತ್ ಇಂಡಿಯಾ ಚೇಂಜ್ಡ್. ಸೊ ಪಾಲಿಟಿಕ್ಸ್ ಏನಿತ್ತು ಅದು ಚೇಂಜ್ ಆಗುತ್ತೆ ಈ ಒಂದು ಯುದ್ಧ ಆದಮೇಲೆ. ದೇರ್ ವಾಸ್ ಇಂಟರ್ನಲ್ ಕ್ಲ್ಯಾಶಸ್. ಸೊ ಅವರಲ್ಲೇ ಒಂದು ಇಂಟರ್ನಲ್ ಕ್ಲ್ಯಾಶಸ್ ಇತ್ತು, ಯಾರು ರಾಜರಾಗಬೇಕು ಅಂತ. ಒಂದು ಕೃಷ್ಣದೇವರಾಯರು ಒಂದು ಡೆತ್ ಆದಮೇಲೆ. ಸೊ ಅನದರ್ ಸೈಕಲ್ ಆಫ್ ವಯಲೆನ್ಸ್ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ದ ಡೆತ್ ಆಫ್ ಅಚ್ಯುತರಾಯ. ಅವು ಸೆಕ್ಸಿಡೆಡ್ ಕೃಷ್ಣದೇವರ. ಸೊ ಕೃಷ್ಣದೇವರಾಯ ಆದಮೇಲೆ ಅಚ್ಯುತರಾಯರು ಸೆಕ್ಸಿಡೆಡ್ ಆಗಿರ್ತಾರೆ. ಸೊ ಅಚ್ಯುತರಾಯ ಸತ್ತ ಮೇಲೆ ಮತ್ತೆ ಇನ್ನೊಂದು ಅಲೆಯ ಒಂದು ವಯಲೆನ್ಸ್ ಸ್ಟಾರ್ಟ್ ಆಗುತ್ತೆ ಸಾಮ್ರಾಜ್ಯದಲ್ಲಿ. ದೋ ಸದಾಶಿವರಾಯ ಕೇಮ್ ಟು ಪವರ್. ಸೊ ಸದಾಶಿವರಾಯ ಒಂದು ಪವರ್ ಬರ್ತಾರೆ, ರಾಜರಾಗ್ತಾರೆ. ದ ಪವರ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ ರಾಮರಾಯ ಈಸ್ ಸನ್ ಇನ್ ಲಾ. ಸೊ ಸದಾಶಿವರಾಯರು ಒಂದು ರಾಜ್ಯಭಾರ ಮಾಡ್ತಾರೆ, ಆದರೆ ಪವರ್ ಯಾರ ಹ್ಯಾಂಡ್ಸಲ್ಲಿರುತ್ತೆ? ಸನ್ ಇನ್ ಲಾ ರಾಮರಾಯನ ಕೆಳಗಡೆ ಇರುತ್ತೆ, ಅಳಿಯ ರಾಮರಾಯ. ದೋ ರಾಮರಾಯ ಕುಡ್ ಎಕ್ಸ್ಟೆಂಡ್ ದ ಕಿಂಗ್ಡಮ್ ಬೈ ವೇಜಿಂಗ್ ಮೆನಿ ವಾರ್ಸ್. ಸೊ ರಾಮರಾಯ ಅವ್ರು ಏನು ಮಾಡ್ತಾರೆ, ಯುದ್ಧ ಮಾಡೋದ್ರ ಮೂಲಕ ಸಾಮ್ರಾಜ್ಯನ ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ಇಟ್ ಕ್ರಿಯೇಟೆಡ್ ನ್ಯೂ ಎನಿಮೀಸ್. ಆದರೆ ಇಲ್ಲಿ ನ್ಯೂ ಎನಿಮೀಸ್ ಕ್ರಿಯೇಟ್ ಆಗ್ತಾರೆ. ಸೊ ಈಸ್ ಮೂವ್ಸ್ ಮೇಡ್ ದ ಡೆಕ್ಕನ್ ಸುಲ್ತಾನ್ಸ್ ಟು ಗೆಟ್ ಯುನೈಟೆಡ್. ಸೊ ಡೆಕ್ಕನ್ ಸುಲ್ತಾನ್ಸ್ ಏನು ಬಹಮನಿ ಸುಲ್ತಾನ್ಸ್ ಏನಿರ್ತಾರೆ ಅವರು ಯುನೈಟೆಡ್ ಆಗ್ತಾರೆ. ಯುನೈಟೆಡ್ ಆಗೋದ್ರ ಮೂಲಕ ಅಳಿಯ ರಾಮರಾಯನ್ನ ಸೋಲಿಸ್ತಾರೆ. ಸೊ ಈ ರೀತಿ ಒಂದು ಅಳಿಯ ರಾಮರಾಯನ ಒಂದು ಸೋಲಿನಿಂದ ಏನಾಗುತ್ತೆ, ಈ ಡೆಕ್ಕನ್ ಸುಲ್ತಾನ್ಸ್ ಯುನೈಟ್ ಆಗೋದ್ರ ಮೂಲಕ ಅಳಿಯ ರಾಮರಾಯನ ಸೋಲಿಸ್ತಾರೆ. ಈ ರೀತಿ ವಿಜಯನಗರ ಸಾಮ್ರಾಜ್ಯ ಏನಿತ್ತು ಅದು ಎಂಡ್ ಆಗುತ್ತೆ. ಸೊ ನಾವು ವಿ ನೋ ಅಬೌಟ್ ಬಹಮನಿ ಕಿಂಗ್ಡಮ್. The other important historical change which we see in 14th century was the rise of Bahamani kingdom. So important historical change ಅಪ್ಪ ಒಂದು 14th century ನೋಡಿದ್ದು ಅಂದರೆ that is the rise of Bahamani kingdom. In the year 1347 CE, Alauddin ಹಸನ್ ಗಂಗು ಬಹಮನ್ ಶಾ ಎಸ್ಟಾಬ್ಲಿಷ್ ಡೈನಾಸ್ಟಿ. ಸೊ ಯಾರು ಈ ಒಂದು ಬಹಮನಿ ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡಿದಾರೋ? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಈ ಎಸ್ಟಾಬ್ಲಿಷ್ ದ ಬಹಮನಿ ಕಿಂಗ್ಡಮ್ ಇನ್ 1347. The Bahamani and Shahi dynasties ruled from 1347 to 1686 CE. ಸೊ ಬಹಮನಿ ಮತ್ತು ಶಾಹಿ ಡೈನಾಸ್ಟೀಸ್, 5 ಶಾಹಿ ಡೈನಾಸ್ಟೀಸು. ಸೊ ಎಲ್ಲಿವರೆಗೂ ರೂಲ್ ಮಾಡ್ತಾರೆ ಅಂದರೆ 1347ಇಂದ 1686ವರೆಗೂ ರೂಲ್ ಮಾಡ್ತಾರೆ. ಎಮಾಂಗ್ ದೇರ್ ರೂಲರ್ಸ್ ಮೊಹಮ್ಮದ್ ಶಾ ಫಸ್ಟ್, ಮೊಹಮ್ಮದ್ ಶಾ ಸೆಕೆಂಡ್, ಫಿರೋಜ್ ಶಾ, ಯೂಸುಫ್ ಆದಿಲ್ ಶಾ, ಇಬ್ರಾಹಿಂ ಆದಿಲ್ ಶಾ ಫಸ್ಟ್, ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಆರ್ ಇಂಪಾರ್ಟೆಂಟ್. ಸೊ ಇಷ್ಟರಲ್ಲಿ ಈ ಒಂದು ಎಷ್ಟೊಂದು ಒಂದು ಕಿಂಗ್ಸು ರೂಲ್ ಮಾಡ್ತಾರೆ. ಸೊ ಅದರಲ್ಲಿ ಇಂಪಾರ್ಟೆಂಟು ಮೊಹಮ್ಮದ್ ಶಾ ಸೆಕೆಂಡ್, ಫಿರೋಜ್ ಶಾ, ಯೂಸುಫ್ ಆದಿಲ್ ಶಾ, ಇಬ್ರಾಹಿಂ ಆದಿಲ್ ಶಾ ಫಸ್ಟ್, ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಆರ್ ಇಂಪಾರ್ಟೆಂಟ್. ದ ಹಿಸ್ಟ್ರಿ ಆಫ್ ಬಹಮನಿ ರೂಲರ್ಸ್ ಕ್ಯಾನ್ ಬಿ ಸೀನ್ ಅಟ್ 2 stages. ಸೊ ನಾವು ಬಹಮನಿರ ಒಂದು ಇತಿಹಾಸನ 2 ಸ್ಟೇಜಸ್ಸಲ್ಲಿ ನೋಡ್ತೀವಿ. ಇನ್ ದ ಫಸ್ಟ್ ಸ್ಟೇಜ್ 1346 to 1422. ಸೊ ಡ್ಯೂರಿಂಗ್ ದಟ್ ಗುಲ್ಬರ್ಗ ವಾಸ್ ಎ ಕ್ಯಾಪಿಟಲ್. ಸೊ ಫಸ್ಟ್ ಸ್ಟೇಜು 1346ಇಂದ 1422ವರೆಗೂ. ಸೊ ಅವಾಗ ಯಾವ ಒಂದು ಪ್ಲೇಸ್ ಕ್ಯಾಪಿಟಲ್ ಆಗಿತ್ತು ಅಂದರೆ ಗುಲ್ಬರ್ಗ ಕ್ಯಾಪಿಟಲ್ ಆಗಿತ್ತು ಫಸ್ಟ್ ಸ್ಟೇಜ್. ದೇರ್ ಮೇನ್ ರೈವಲ್ಸ್ ವೇರ್ ರಾಯಾಸ್ ಆಫ್ ತೆಲಂಗಾಣ ಆ್ಯಂಡ್ ವಿಜಯನಗರ. ಸೊ ಅವರ ಒಂದು ಎನಿಮೀಸ್ ಯಾರಾಗಿದ್ದರು? ರಾಯಾಸ್ ಆಫ್ ತೆಲಂಗಾಣ ಮತ್ತು ವಿಜಯನಗರದವರು. ನೀವು ಒಂದು ಫಸ್ಟ್ ಸ್ಟೇಜ್ ಆಫ್ ಒಂದು ಬಾಮನ್ಸಲ್ಲಿ ಏನು ಒಂದು ಎನಿಮೀಸ್ ಆಗಿದ್ರು. 8 ಸುಲ್ತಾನ್ಸ್ ರೂಲ್ ಫ್ರಮ್ ಇಯರ್. ಸೊ ಎಷ್ಟು ಸುಲ್ತಾನ್ಸ್ ರೂಲ್ ಮಾಡಿದ್ರು ಫಸ್ಟ್ ಸ್ಟೇಜಲ್ಲಿ? 8 ಸುಲ್ತಾನ್ಸ್. ಸಿಯಾಬುದ್ದೀನ್ ಅಹಮದ್ ಶಿಫ್ಟೆಡ್ ದ ಕ್ಯಾಪಿಟಲ್ ಫ್ರಮ್ ಗುಲ್ಬರ್ಗಾ ಟು ಬೀದರ್. ಸೊ ಏನು ಸಿಯಾಯುದ್ದೀನ್ ಅಹಮದ್ ಶಿಫ್ಟೆಡ್ ಏನು ಮಾಡ್ತಾರೆ, ಸಿಯಾಬುದ್ದೀನ್ ಅಹಮದ್ ಒಂದು ಕ್ಯಾಪಿಟಲ್ನ ಗುಲ್ಬರ್ಗಾದಿಂದ ಬೀದರ್ಗೆ ಶಿಫ್ಟ್ ಮಾಡ್ತಾರೆ.
ಸೊ ಆಫ್ಟರ್ ದಟ್ ಬೀದರ್ ರಿಮೈನ್ ದ ಕ್ಯಾಪಿಟಲ್ ಸಿಟಿ ಆಫ್ ಬಹಮನಿ ಟಿಲ್ ದರ್ ಎಂಡ್. ಸೊ ಬಹಮನಿ ಎಂಡ್ವರೆಗೂ ಬೀದರು ಕ್ಯಾಪಿಟಲ್ ಆಗಿ ರಿಮೈನ್ ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಏನೋ ಲೇಟರ್ ಡೇಸಲ್ಲಿ ಲೇಟರ್ ಆದಮೇಲೆ ಸೊ ಯಾವಾಗ ಇವರು ಗುಲ್ಬರ್ಗಾದಿಂದ ಬೀದರಿಗೆ ಶಿಫ್ಟ್ ಮಾಡ್ತಾರೆ, ಸೊ ಬೀದರ್ ಏನಾಗುತ್ತೆ ಒಂದು ಕ್ಯಾಪಿಟಲ್ ಸಿಟಿಯಾಗಿ ರಿಮೈನ್ ಆಗುತ್ತೆ ಟಿಲ್ ದ ಎಂಡ್ ಆಫ್ ಬಹಮನೀಸ್. ಸೊ ನಾವು ವಿ ನೋ ಅಬೌಟ್ ಮೊಹಮ್ಮದ್ ಗವಾನ್ which rule started from 1411 to 1481 CE. From 1347 to 1426 CE, Kalburgi was the capital of Bahamani kingdom, that is Gulbarga, capital of Bahamani kingdom. During this period, Muhammad Gawan ruled the kingdom with selfless dedication. ಸೊ ಇಲ್ಲಿ ಈ ಒಂದು ಟೈಮಲ್ಲಿ ಮೊಹಮ್ಮದ್ ಗವಾನ್ ಏನಿರ್ತಾರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಒಂದು ಬಹಮನಿ ಒಂದು ಕಿಂಗ್ಡಮಲ್ಲಿ. ಅವರು ಒಂದು ಡೆಡಿಕೇಷನಿಂದ ಒಂದು ಆಳ್ವಿಕೆನ ನಡೆಸ್ತಾರೆ ಇಲ್ಲಿ ಬಹಮನ್ಸಲ್ಲಿ. ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಈ ಟುಕ್ ದ ಬಹಮನಿ ಕಿಂಗ್ಡಮ್ ಟು ಗ್ರೇಟ್ ಹೈಟ್. ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಒಂದು ಸಾಮ್ರಾಜ್ಯನ ಒಂದು ತುದಿಗೆ ತೊಗೊಂಡೋಗ್ತಾರೆ, ಅಷ್ಟು ವಿಜೃಂಭಣೆಯಿಂದ ಆಳ್ವಿಕೆ ಮಾಡ್ತಾರೆ. ಈ ಲರ್ನ್ಡ್ ಮ್ಯೂಸಿಕ್, ಮುಸ್ಲಿಂ ರಿಲಿಜಿಯನ್, ವರ್ಷಸ್ ಆ್ಯಂಡ್ ಲಾ ಅಟ್ ಕೈರೋ. ಸೊ ಇವರು ಮುಸ್ಲಿಂ ರಿಲಿಜಿಯಸ್ ಬಗ್ಗೆ ಓದ್ತಾರೆ, ಲಾ ಓದ್ತಾರೆ ಕೈರೋದಲ್ಲಿ. ಆ್ಯಂಡ್ ಆಲ್ಸೋ ಗೇನ್ ಪ್ರೊಫಿಷಿಯನ್ಸಿ ಇನ್ ಅರಬ್ ಆ್ಯಂಡ್ ಪಾರ್ಸಿ ಲ್ಯಾಂಗ್ವೇಜಲ್ಲಿ ಅರಬ್ ಲ್ಯಾಂಗ್ವೇಜಲ್ಲಿ ಪ್ರೊಫಿಷಿಯೆಂಟ್ ಆಗಿರ್ತಾರೆ. ಈ ಸರ್ವ್ಡ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಡ್ಯೂರಿಂಗ್ ದ ರೂಲ್ ಆಫ್ ಬಹಮನಿ ಕಿಂಗ್ಸ್ ಹುಮಾಯೂನ್, ನಿಜಾಮ್ ಶಾ ಆ್ಯಂಡ್ ಮೊಹಮ್ಮದ್ ಶಾ ಥರ್ಡ್. ಸೊ ಇವರ ಒಂದು ಆಳ್ವಿಕೆಯಲ್ಲಿ ಬಹಮನಿ ರಾಜರ ಆಳ್ವಿಕೆ ಅವರು ಹುಮಾಯೂನ್, ನಿಜಾಮ್ ಶಾ, ಮೊಹಮ್ಮದ್ ಶಾ ಥರ್ಡ್ ಅವರ ಕೈ ಕೆಳಗಡೆ ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾರೆ. ಯಾರು? ಮೊಹಮ್ಮದ್ ಗವಾನ್. He was responsible for enhancing the glory of Bahamani kingdom by his efficient administration and victories. ಸೊ ಈ ಒಂದು ಬಹಮನಿ ಕಿಂಗ್ಡಮ್ನ ಒಂದು ಗ್ಲೋರಿನ ಒಂದು ವಿಜೃಂಭಣೆನ ಒಂದು ತುದಿಗೆ ತೊಗೊಂಡೋಗಕ್ಕೆ ಕಾರಣರಾಗ್ತಾರೆ ಯಾರು? ಮೊಹಮ್ಮದ್ ಗವಾನ್. ಬಿಕಾಸ್ ಆಫ್ ಹಿಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ವಿಕ್ಟ್ರೀಸ್. ಸೊ ಯುದ್ಧದಲ್ಲಿ ಗೆಲ್ತಾ ಇರ್ತಾರೆ, ಅಷ್ಟೇ ಅಲ್ಲದೇ ಒಂದು ಆಡಳಿತನೂ ಅಷ್ಟೇ ಕಟ್ಟುನಿಟ್ಟಾಗಿ ಮಾಡ್ತಾ ಇರ್ತಾರೆ. ಯಾರು? ಮೊಹಮ್ಮದ್ ಗವಾನ್. ಗವಾನ್ ಕಾನ್ಕರ್ಡ್ ಕೊಂಕಣ್, ಗೋವಾ ಆ್ಯಂಡ್ ಬೆಳಗಾವಿ. ಸೊ ಈ ಒಂದು ಪ್ಲೇಸಸ್ ಕೊಂಕಣ್, ಗೋವಾ ಮತ್ತು ಬೆಳಗಾವಿನ ಕ್ಯಾಪ್ಚರ್ ಮಾಡ್ತಾರೆ ಮೊಹಮ್ಮದ್ ಗವಾನ್. ಲೇಟರ್ ಈ ಇನ್ವೇಡೆಡ್ ಒರಿಸ್ಸಾ ಆ್ಯಂಡ್ ಕಾನ್ಕ್ವರ್ಡ್ ಕೊಂಡವೀಡು. ಕೊನೆಗೆ ಅವರು ಒರಿಸ್ಸಾನ ಇನ್ವೇಡ್ ಮಾಡಿ ಕೊಂಡವೀಡುನ ಕ್ಯಾಪ್ಚರ್ ಮಾಡ್ತಾರೆ. ಇನ್ ದ ಇಯರ್ 1481 CE ಈ ಇನ್ವೇಡೆಡ್ ಕಂಚಿ ಆ್ಯಂಡ್ ಪ್ಲಂಡರ್ಡ್ ಇಟ್ಸ್ ಹ್ಯೂಜ್ ವೆಲ್ತ್. 1481 ಕಂಚಿನ ಇನ್ವೇಡ್ ಮಾಡಿ ಅಲ್ಲಿಂದ ಒಂದು ವೆಲ್ತ್ನ ಲೂಟ್ ಮಾಡ್ತಾರೆ. Thus, Muhammad Gawan was responsible for the all-round development of Bahamani kingdom, became a victim to conspiracy of his enemies, and was beheaded on the false charge of betrayal to the kingdom. After his death, the kingdom became weak and disintegrated into 5 parts. ಸೊ ಇಲ್ಲಿ ಏನಾಯಿತು, ಮೊಹಮ್ಮದ್ ಗವಾನನ ಒಂದು ಆಲ್ರೌಂಡ್ ಡೆವಲಪ್ಮೆಂಟಿಂದ ಒಂದು ಬಹಮನಿ ಕಿಂಗ್ಡಮ್ ಒಂದು ಓವರಾಲ್ ಡೆವಲಪ್ಮೆಂಟ್ ಆಗೋಕ್ಕೆ ಕಾರಣರಾಗಿರ್ತಾರೆ. ಸೊ ಅದರಿಂದ ಅವರಲ್ಲಿ ಒಂದು ಎನಿಮೀಸ್ ಹುಡ್ಕೊಳಕ್ಕೆ ಕಾರಣ ಆಗ್ತಾರೆ. ಸೊ ಇಲ್ಲಿ ಒಂದು ಫಾಲ್ಸ್ ಚಾರ್ಜ್ ಆಫ್ ಬಿಟ್ರೇಲ್, ಒಂದು ಸುಳ್ಳು ಏನಾಗುತ್ತೆ, ಈ ಎನಿಮೀಸ್ ಏನಿರ್ತಾರೆ ಅವರಲ್ಲೇ ಅವ್ರ ಮೇಲೆ ಇಲ್ದಿದ್ದೆಲ್ಲ ಹೇಳಿ ಏನು ಮಾಡ್ತಾರೆ ರಾಜ್ಯದಲ್ಲಿ. ಸೊ ಅವರು ಸಾವಿಗೆ ಕಾರಣ ಆಗೋ ಥರ ಮಾಡ್ತಾರೆ. ಸೊ ಕೊನೆಗೆ ಅವರು ಆಫ್ಟರ್ ಹಿಸ್ ಡೆತ್, ಸೊ ಅವರು ಸತ್ತ ಮೇಲೆ ಏನಾಗುತ್ತೆ, ಸಾಮ್ರಾಜ್ಯ ಏನಿತ್ತು ಬಹಮನಿ ಸಾಮ್ರಾಜ್ಯ ಕಿಂಗ್ಡಮ್ ಏನಿತ್ತು ಅದು ತುಂಬ ವೀಕ್ ಆಗುತ್ತೆ ಮತ್ತು ಡಿವೈಡ್ ಆಗುತ್ತೆ 5 ಪಾರ್ಟ್ಸ್ ಆಗಿ. ಇಟ್ ವಾಸ್ ಡಿವೈಡೆಡ್ ಇಂಟು 5 ಪಾರ್ಟ್ಸ್. ದ ಡಿವಿಷನ್ಸ್ ಆಫ್ ಬಹಮನಿ ಕಿಂಗ್ಡಮ್ 1518 AD. The Bahamani kingdom was divided into 5 Shahi kingdoms, that is Ahmadnagar, Nizam Shahi, Bijapur Adil Shahis, Berar Imad Shahi, Bidar Barish Shahi, Golconda Qutub Shahi. So like this they were divided into 5 divisions, that is disintegrated into 5 parts. So now we know about Ibrahim Adil Shah II, which ruled from 1518 to 1627 CE. The most important king of Adil Shahi. So he was the important king of Adil Shahi. Ibrahim II ascended the throne in 9th year. So when he ascended the throne, 9th year. He ruled over for 47 years with historical evidence. So incidents ಮೂಲಕ 47 ವರ್ಷ ಆಳ್ವಿಕೆ ಮಾಡಿದ್ರು. Politically he took Vijayanagar to the pinnacle of glory with his efficient administration.
ಆ್ಯಂಡ್ ವಾಸ್ ರೆಸ್ಪಾನ್ಸಿಬಲ್, ದಟ್ ಈಸ್ ವಿಜಯಪುರ. ಸೊ ಪೊಲಿಟಿಕಲಿ ವಿಜಯಪುರನ ಒಂದು ಪಿನಾಕಲ್ ಆಫ್ ಗ್ಲೋರಿ ತೊಗೊಂಡೋಗ್ತಾರೆ ವಿತ್ ಎಫಿಷಿಯೆಂಟ್ ಆಡಳಿತ, ಒಳ್ಳೆಯ ಒಂದು ಆಡಳಿತದಿಂದ. ಆ್ಯಂಡ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರೆಮೆಂಡಸ್ ಪ್ರೋಗ್ರೆಸ್ ಇನ್ ಆರ್ಟ್, ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್. ಸೊ ಇವರ ಒಂದು ಟ್ರೆಮೆಂಡಸ್ ಪ್ರೋಗ್ರೆಸ್ಸು ಆರ್ಟ್, ಲಿಟ್ರೇಚರ್ ಮತ್ತು ಎಜುಕೇಷನಲ್ಲಿ ನಾವು ನೋಡ್ಬೋದು. His book Kitabi Navras begins with the prayers of gods Ganesha, Saraswati ಆ್ಯಂಡ್ ನರಸಿಂಹ. ಸೊ ಅವರ ಒಂದು ಬುಕ್ಕು ಕಿತಾಬಿ ನವರಸ್ ಅನ್ನೋ ಒಂದು ಬುಕ್ಕನ್ನು ಬರೀತಾರೆ. ಈ ಒಂದು ಬುಕ್ ಬಂದು ಯಾವ ಒಂದು ಸಾಂಗ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ದೇವರ ಒಂದು ಪ್ರೇಯರಿಂದ, ಅಂದರೆ ಗಣೇಶ, ಸರಸ್ವತಿ, ನರಸಿಂಹ. ಸೊ ಈ ಒಂದು ಸಾಂಗ್ಸಿಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಬುಕ್ ಈಸ್ ಎವಿಡೆನ್ಸ್ ಆಫ್ ದ ನಾಲೆಡ್ಜ್, ಮ್ಯಾಗ್ನಮಿಟಿ ಆ್ಯಂಡ್ ರಿಲಿಜಿಯಸ್ ಟಾಲರೆನ್ಸ್ ಆಫ್ ಇಬ್ರಾಹಿಂ II. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಸೊ ಅವ್ರು ಎಷ್ಟು ರಿಲಿಜಿಯಸ್ ಟಾಲರೆನ್ಸ್ ಇತ್ತು ಇಬ್ರಾಹಿಂ II ಅನ್ನೋದು ಗೊತ್ತಾಗುತ್ತೆ ಈ ಒಂದು ಬುಕ್ಕಿಂದ. ಸೊ ದಿಸ್ ಈಸ್ ಅಬೌಟ್ ಇಬ್ರಾಹಿಂ ಆದಿಲ್ ಶಾ. So now we know about cultural contributions of Bahamani Sultans. ಸೊ ಬಹಮನಿ ಸುಲ್ತಾನ್ಸ್ನ ಒಂದು ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳು. ದ ಬಹಮನಿ ಆ್ಯಂಡ್ ಶಾಹಿ ಸುಲ್ತಾನ್ಸ್ ರೂಲ್ಡ್ ಓವರ್ ಕರ್ನಾಟಕ ಫಾರ್ ಆಲ್ಮೋಸ್ಟ್ 200 ಇಯರ್ಸ್. ಸೊ ಎಷ್ಟು ವರ್ಷಗಳ ಕಾಲ ಇವರು ರೂಲ್ ಮಾಡಿದ್ರು? 200 ಇಯರ್ಸ್ ಕಾಲ. ಇನ್ ಅಡಿಷನ್ ಟು ಕರ್ನಾಟಕ, ದ ಎಕ್ಸ್ಟೆಂಡೆಡ್ ದರ್ ಕಿಂಗ್ಡಮ್ ಅಪ್ ಟು ತಂಜಾವೂರಿನ ತಮಿಳ್ನಾಡು. ಸೊ ಕರ್ನಾಟಕದಲ್ಲಿ ಅಷ್ಟೇ ಇಲ್ಲ, ಅವರ ಒಂದು ಸಾಮ್ರಾಜ್ಯ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿತ್ತು? ತಂಜಾವೂರಿನ ತಮಿಳ್ನಾಡುವರೆಗೂ ಎಕ್ಸ್ಟೆಂಡ್ ಆಗಿತ್ತು. ದೇ ಹ್ಯಾಡ್ ಆರ್ಗನೈಸ್ಡ್ ದೇರ್ ಅಡ್ಮಿನಿಸ್ಟ್ರೇಷನ್ ಬೇಸ್ಡ್ ಆನ್ ಇಸ್ಲಾಮಿಕ್ ರಿಲಿಜಿಯಸ್ ಪ್ರಿನ್ಸಿಪಲ್. ಸೊ ಯಾವ ಒಂದು ಅಡ್ಮಿನಿಸ್ಟ್ರೇಷನ್ ಇತ್ತು, ಆಡಳಿತನ ಯಾವ ಒಂದು ಬೇಸ್ ಮೇಲೆ ಅವ್ರು ಮಾಡ್ತಾಯಿದ್ರು ಅಂದರೆ ಇಸ್ಲಾಮಿಕ್ ರಿಲಿಜಿಯಸ್, ಅಂದರೆ ಮುಸ್ಲಿಮ್ಸ್ನ ಒಂದು ರಿಲಿಜಿಯಸ್ ಒಂದು ಧರ್ಮದ ಒಂದು ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ ಅವರು ಆಡಳಿತನ ನಡೆಸ್ತಾಯಿದ್ರು. ಸೊ ನಾವು ವಿ ನೋ ಅಡ್ಮಿನಿಸ್ಟ್ರೇಷನ್. ದೇರ್ 3 ಲೆವೆಲ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಸೊ ಇವರಲ್ಲಿ 3 ಲೆವೆಲ್ಸ್ ಆಫ್ ಆಡಳಿತ ಇತ್ತು. ಒಂದು ಸೆಂಟ್ರಲ್, ಪ್ರಾವಿನ್ಷಿಯಲ್, ವಿಲೇಜ್. ಸೊ ಈ ರೀತಿ 3 ಲೆವೆಲ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು. ಅಮಾಂಗ್ ದೀಸ್ ದೇ ಆರ್ ರೆವೆನ್ಯೂ, ಜುಡಿಷಿಯಲ್ ಆ್ಯಂಡ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ಇದ್ರ ಜೊತೆಗೆ ರೆವೆನ್ಯೂ, ಜುಡಿಷಿಯಲ್ ಮತ್ತು ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ನು ಸಹ ಇತ್ತು. The Sultans was the chief of central administration. So who is the main for central administration? Sultan, that is king is the main for central administration. The cabinet was called Majlis-e-Ilwith. ಸೊ ಈ ಕ್ಯಾಬಿನೆಟ್ನ ಏನಂತ ಕರಿತಾ ಇದ್ರು? Majlis-e-Ilwith ಅಂತ ಕರಿತಾ ಇದ್ರು. ಒಂದು ಕ್ಯಾಬಿನೆಟ್ ಮಿಷನ್, ಏನು ಕ್ಯಾಬಿನೆಟ್ಸ್ ಅಂತ ಗೊತ್ತಲ್ಲ ನಿಮಗೆ. ಸೊ ಆ ಒಂದು ಕ್ಯಾಬಿನೆಟ್ಸ್ನವರು Majlis-e-Ilwith ಅಂತ ಕರಿತಾ ಇದ್ರು. ಟಾಪ್ ಅಫಿಷಿಯಲ್ಸ್, ಕಮ್ಯಾಂಡೆಂಟ್ಸ್, ಉಲಿಮಾಸ್ ಆ್ಯಂಡ್ ಅಮೀನ್ಸ್ ವೇರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಆಫ್ ದ ಸುಲ್ತಾನ್ಸ್. ಸೊ ಇವರೆಲ್ಲ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಆಗಿದ್ರು. ಗವಾನ್ ಕನ್ವರ್ಟೆಡ್ ದೆನ್ ಎಕ್ಸಿಸ್ಟೆಡ್ 4 ತರ್ಫರ್ಸ್. ಸೊ ತರಫ್ಸ್ ಅಂದರೆ ಪ್ರಾವಿನ್ಸ್ ಅಂತ. ಸೊ ಅವರಲ್ಲಿ ತರಫ್ಸ್ ಅಂದರೆ ಪ್ರಾವಿನ್ಸಸ್ ಅಂತ. ಸೊ ಈ ಒಂದು ಪ್ರಾವಿನ್ಸಸ್ನ ಗವಾನ್ ಏನು ಮಾಡ್ತಾರೆ, 8 ಯೂನಿಟ್ಸ್ ಆಗಿ ಒಂದು ಕನ್ವರ್ಟ್ ಮಾಡ್ತಾರೆ, 8 ಯೂನಿಟ್ಸ್ ಆಗಿ. ಆ್ಯಂಡ್ ದಿಸ್ ಪ್ರಾವಿನ್ಸಸ್ ವೆ ಡಿವೈಡೆಡ್ ಇಂಟು 15 ಸರ್ಕಾರ್ಸ್. ಸೊ ಮತ್ತೆ ಅದನ್ನು 15 ಸರ್ಕಾರ್ಸ್ ಆಗಿ ಡಿವೈಡ್ ಮಾಡ್ತಾರೆ. ದ ಸುಬೇದಾರ್ ವಾಸ್ ದ ಅಡ್ಮಿನಿಸ್ಟ್ರೇಷನ್ ಇನ್ ಈಚ್ ಆಫ್ ದಿಸ್ ಸರ್ಕಾರ್. ಸೊ ಈ ಒಂದು ಸರ್ಕಾರ್ಸ್ ಅಂದರೆ ಪ್ರಾವಿನ್ಸಸ್ಸಲ್ಲಿ ಯಾರು ಒಂದು ಅಡ್ಮಿನಿಸ್ಟ್ರೇಟರ್ನ ನೋಡ್ಕೊತಾ ಇರ್ತಾರೆ ಅಂದರೆ ಸುಬೇದಾರ್. ಸೊ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್, ಸೊ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸಲ್ಲಿ ಅವರು ಆಡಳಿತನ ನೋಡ್ಕೊತಾ ಇರ್ತಾರೆ. ಸರ್ಕಾರ್ಸ್ ವೇರ್ ಡಿವೈಡ್ ಇಂಟು ಪರಗಣಾಸ್. ಸೊ ಸರ್ಕಾರ್ಸ್ನ ಒಂದು ಪ್ರಾವಿನ್ಸಸ್ ಏನಿತ್ತು ಅದನ್ನು ಪರಗಣಾಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಇದು ಅಂಡರ್ ಗವಾನ್. ಕೊತ್ವಾಲ್, ದೇಶ್ಮುಖ್ ಆ್ಯಂಡ್ ದೇಸಾಯ್ ವೇರ್ ದ ಅಡ್ಮಿನಿಸ್ಟ್ರೇಟರ್ಸ್ ಆಫ್ ದ ಪರಗಣಾಸ್. ಸೊ ಯಾರು ಈ ಒಂದು ಅಡ್ಮಿನಿಸ್ಟ್ರೇಟರ್ಸ್ ಆಗಿದ್ದರು? ಕೊತ್ವಾಲು, ದೇಶ್ಮುಖ್ ಮತ್ತು ದೇಸಾಯ್ ಅವರು ಈ ಒಂದು ಅಡ್ಮಿನಿಸ್ಟ್ರೇಟರ್ಸ್ ಆಗಿದ್ದರು. ಎಲ್ಲಿ? ಪರಗಣಾಸಲ್ಲಿ. ದ ಫೈನಲ್ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್ ವಾಸ್ ವಿಲೇಜ್ ಹ್ಯಾವಿಂಗ್ ಪಟೇಲ್, ಕುಲಕರ್ಣಿ ಆ್ಯಂಡ್ ಗಾರ್ಡ್ಸ್ ಆ್ಯಸ್ ಎ ಸ್ಟಾಫ್. ಸೊ ಲಾರ್ಜ್ ಫೈನಲ್ ಯೂನಿಟ್ ಯಾವುದಾಗಿತ್ತು ಆಡಳಿತದಲ್ಲಿ ಅಂದರೆ ದಟ್ ಈಸ್ ವಿಲೇಜ್ ಲೆವೆಲ್. ಸೊ ಇಯರ್ ಪಟೇಲ್, ಕುಲಕರ್ಣಿ ಆ್ಯಂಡ್ ಗಾರ್ಡ್ಸ್ ವೇರ್ ದ ಸ್ಟಾಫ್. ದ ವಿಲೇಜ್ ಯೂನಿಟ್ಸ್ ವೇರ್ ಇಂಡಿಪೆಂಡೆಂಟ್ ಯೂನಿಟ್ಸ್. ಸೊ ವಿಲೇಜಸ್ ಏನಿತ್ತು ಅದು ಇಂಡಿಪೆಂಡೆಂಟ್ ಯೂನಿಟ್ಸ್ ಆಗಿತ್ತು ಈ ಒಂದು ಬಹಮನೀಸ್ ಕಾಲದಲ್ಲಿ. ಸೊ ದಿಸ್ ಈಸ್ ಅಬೌಟ್ ಅಡ್ಮಿನಿಸ್ಟ್ರೇಷನ್. ಸೊ ನಾವು ವಿ ನೋ ಅಬೌಟ್ ರೆವಿನ್ಯೂ, ಮಿಲಿಟರಿ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್ ಆಫ್ ಬಹಮನಿ. Amir-e-Zulmas were the head of revenue authorities. So collecting land revenue. Revenue means tax collection. So who is the head of this? Amir-e-Zulmas. Land tax was the main source of income. So ಯಾವುದು ಮೇನ್ ಸೋರ್ಸ್ ಆಗಿತ್ತು ಇನ್ಕಮ್ಮು, ಆದಾಯ ಬರ್ತಾಯಿತ್ತು ರಾಜರಿಗೆ ಅಂದರೆ ಲ್ಯಾಂಡ್ ಟ್ಯಾಕ್ಸಿಂದ. 1/3 to half of the agricultural production was collected as the land tax. So 1/3 to half. ಸೊ 1/3 to 1/2% ಏನು ಮಾಡ್ತಾಯಿದ್ರು, ಒಂದು ಟ್ಯಾಕ್ಸ್ ಆಗಿ, ಲ್ಯಾಂಡ್ ಟ್ಯಾಕ್ಸ್ ಆಗಿ ಕಲೆಕ್ಟ್ ಮಾಡ್ತಾಯಿದ್ರು ಆ್ಯಸ್ ಎ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಮೇಲೆ.
ದೇವರ್ 50 ಕೈಂಡ್ಸ್ ಆಫ್ ಟ್ಯಾಕ್ಸಸ್. ಸೊ ಇವ್ರ ಕಾಲದಲ್ಲಿ 50 ಕೈಂಡ್ಸ್ ಆಫ್ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಿದ್ರು. ಅಂದರೆ 50 ಕೈಂಡ್ಸ್ ಟ್ಯಾಕ್ಸಸ್ ಇತ್ತು. ದೇ ಆರ್ ಹೌಸ್, ಮೈನ್ಸ್, ಟೊಬ್ಯಾಕೋ, ಗ್ರಾಸ್ ಲ್ಯಾಂಡ್, ಟ್ರೇಡ್, ಎಂಪ್ಲಾಯ್ಮೆಂಟ್. ಸೊ ಈ ರೀತಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ಯಾಕ್ಸ್ ಕಲೆಕ್ಷನ್ಸ್ ಮಾಡ್ತಾಯಿದ್ರು. ಹೌಸ್ ಟ್ಯಾಕ್ಸ್ ಇತ್ತು, ಮೈನ್ಸು, ಟೊಬ್ಯಾಕೋ, ಗ್ರಾಸ್ ಲ್ಯಾಂಡು, ಟ್ರೇಡು, ಎಂಪ್ಲಾಯ್ಮೆಂಟ್, ಲೈಕ್ ದಿಸ್. The money earned by taxation was used for maintaining palaces, war and bodyguards, ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಫೋರ್ಟ್ಸ್. ಸೊ ಏನು ಈ ಒಂದು ಟ್ಯಾಕ್ಸಿಂದ ಒಂದು ಮಣಿ ಬರ್ತಾಯಿತ್ತು, ದುಡ್ಡು ಬರ್ತಾಯಿತ್ತು ಅವರು. ಸೊ ಅದನ್ನು ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂದರೆ ಪ್ಯಾಲೇಸಸ್ನ ಮೇಂಟೈನ್ ಮಾಡೋಕ್ಕೆ, ವಾರ್ಗೆ, ಬಾಡಿಗಾರ್ಡ್ಸ್ಗೆ, ಮತ್ತು ಕನ್ಸ್ಟ್ರಕ್ಷನ್ ಮತ್ತು ಮೇಂಟೆನೆನ್ಸ್, ಕೋಟೆಗಳೇನಿದ್ದು ಫೋರ್ಟ್ಸ್ ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ಈ ಒಂದು ಏನೋ ಒಂದು ಟ್ಯಾಕ್ಸ್ ಬರ್ತಾಯಿತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ರು. ದ ಬಹಮನಿ ಕಿಂಗ್ಡಮ್ ಡಿಪೆಂಡೆಂಟ್ ಆನ್ ದ ಸ್ಟ್ರೆಂತ್ ಆಫ್ ದೇರ್ ಮಿಲಿಟರಿ ಫೋರ್ಸ್. ಸೊ ಬಹಮನಿ ಕಿಂಗ್ಡಮ್ ಯಾರ ಮೇಲೆ ಒಂದು ಡಿಪೆಂಡೆಂಟ್ ಆಗಿತ್ತು ಅಂದರೆ ಮಿಲಿಟರಿ ಫೋರ್ಸ್ ಮೇಲೆ ಡಿಪೆಂಡೆಂಟ್ ಆಗಿತ್ತು. ಮೇನ್ ಸ್ಟ್ರೆಂತ್ ಆಫ್ ದ ಆರ್ಮಿ ವಾಸ್ ಮಿಲಿಟರಿ ಫೋರ್ಸ್. ಮಿಲಿಟರಿ ಎಕ್ಸ್ಪೆಂಡಿಚರ್ ವಾಸ್ ಯೂಜ್. ಸೊ ಮಿಲಿಟರಿ ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು. ಸೊ ಅದು ತುಂಬ ಜಾಸ್ತಿ ಇತ್ತು ಮಿಲಿಟರಿಗೆ. ದೇ ಆರ್ ಎಕ್ಸ್ಪೆಂಡಿಂಗ್ ಮೋರ್. ಯೂಜ್ ವಾಸ್ ದೇರ್. ದೇ ಹ್ಯಾಡ್ 4 ಟೈಪ್ಸ್ ಆಫ್ ಆರ್ಮ್ ಟ್ರೂಪ್ಸ್. ಸೊ 4 ಟೈಪ್ ಆಫ್ ಟ್ರೂಪ್ಸ್ ಇತ್ತು. ಪರ್ಮನೆಂಟ್ ಟ್ರೂಪ್ಸ್, ಟ್ರೂಪ್ಸ್ ರೆಕ್ರೂಟೆಡ್ ಡ್ಯೂರಿಂಗ್ ವಾರ್ ಟೈಮ್, ಪರ್ಮನೆಂಟ್ ಟ್ರೂಪ್ಸ್ ಬೇರೆ, ಟ್ರೂಪ್ಸು ವಾರ್ ಟೈಮ್ಗೆ ಯೂಸ್ ಮಾಡ್ತಿದ್ದೆ ಟ್ರೂಪ್ಸ್ ಬೇರೆ, ಟ್ರೂಪ್ಸ್ ಫಾರ್ ರಿಲಿಜಿಯಸ್ ವರ್ಕ್. ಸೊ ಧರ್ಮದ ಒಂದು ಆಧಾರದ ಮೇಲೆ ಯುದ್ಧ ಮಾಡ್ತಿದ್ರಲ್ಲ ಅದಕ್ಕೆ ಒಂದು ಬೇರೆ ಟ್ರೂಪ್ಸ್ ಇತ್ತು. ಆ್ಯಂಡ್ ಯೂನಿಟ್ಸ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಸುಲ್ತಾನ್ ಆ್ಯಂಡ್ ದ ಪ್ಯಾಲೇಸ್. ಸೊ ಇನ್ನೊಂದು ಟ್ರೂಪ್ಸ್ ಯಾವುದು, ಪ್ರೊಟೆಕ್ಷನ್ ಆಫ್ ಸುಲ್ತಾನ್ ಆ್ಯಂಡ್ ಪ್ಯಾಲೇಸಸ್. ಸೊ ಈ ರೀತಿ 4 ಟೈಪ್ಸ್ ಆಫ್ ಟ್ರೂಪ್ಸನ್ನು ಮಾಡ್ಕೊಂಡಿದ್ರು. ಇನ್ಫ್ಯಾಂಟ್ರಿ, ಕ್ಯಾವಲ್ರಿ, ಎಲಿಫೆಂಟ್ಸ್ ಆ್ಯಂಡ್ ಎಕ್ಸ್ಪ್ಲೋಸಿವ್ ಯೂನಿಟ್ ವಿತ್ ಇಂಪಾರ್ಟೆಂಟ್ ಡಿವಿಷನ್ ಆಫ್ ದ ಆರ್ಮಿ. ಸೊ ಇಂಪಾರ್ಟೆಂಟ್ ಡಿವಿಷನ್ಸ್ ಯಾವುದಾಗಿತ್ತು ಆರ್ಮಿಯಲ್ಲಿ, ಇನ್ಫ್ಯಾಂಟ್ರಿ, ಕ್ಯಾವಲ್ರಿ, ಎಲಿಫೆಂಟ್ ಮತ್ತು ಎಕ್ಸ್ಪ್ಲೋಸಿವ್ಸ್. ಸೊ ಇದು ಇಂಪಾರ್ಟೆಂಟ್ ಡಿವಿಷನ್ಸ್ ಆಗಿತ್ತು ಆರ್ಮಿಯಲ್ಲಿ. ಬಿಜಾಪುರ್ ಫೋರ್ಟ್ ವಾಸ್ ದ ಮೋಸ್ಟ್ ಫಾರ್ಬಿಡಬಲ್ ಆಫ್ ದ ಆದಿಲ್ ಶಾ ಫೋರ್ಟ್. ಬಿಜಾಪುರ್ ಫೋರ್ಟ್ ನೋಡಿದಿರಲ್ಲ ಕೋಟೆ. ಸೊ ಅದು ಮೇನ್ ಇಂಪಾರ್ಟೆಂಟ್ ಫೋರ್ಟ್ ವಿಚ್ ಬಿಲಾಂಗ್ಸ್ ಟು ಆದಿಲ್ ಶಾಸ್. ದ ಸುಲ್ತಾನ್ ವಾಸ್ ದ ಸುಪ್ರೀಂ ಜುಡಿಷಿಯಲ್ ಅಥಾರಿಟಿ. ಸೊ ಜುಡಿಷಿಯಲ್ ಅಥಾರಿಟಿ ಒಂದು ನ್ಯಾಯನ, ಲಾ ಆ್ಯಂಡ್ ಆರ್ಡರ್ ಯಾರ ಕೈಲಿತ್ತು ಅಂದರೆ ಸುಲ್ತಾನ್. ಸೊ ಈಸ್ ದ ಮೇನ್ ಟು ಗಿವಿಂಗ್ ಜಡ್ಜ್ಮೆಂಟ್. ಈ ರೂಲ್ಡ್ ಅಕಾರ್ಡಿಂಗ್ ಟು ದ ಪ್ರಿವೈಲಿಂಗ್ ಕಸ್ಟಮ್ಸ್, ಟ್ರೆಡಿಷನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಇಸ್ಲಾಮಿಕ್ ರಿಲಿಜಿಯನ್. ಸೊ ಯಾವ ಒಂದು ಕಸ್ಟಮ್ಸು ಟ್ರೆಡಿಷನ್ಸ್ ಮೇಲೆ ಇವರು ಆಳ್ವಿಕೆ ಮಾಡ್ತಾಯಿದ್ರು, ಒಂದು ಇಸ್ಲಾಮಿಕ್ ಧರ್ಮದ ಆಧಾರದ ಮೇಲೆ ಒಂದು ಆಡಳಿತನ ನಡೆಸ್ತಾಯಿದ್ರು. ಕಾಝೀಸ್ ಆ್ಯಂಡ್ ಸೀನಿಯರ್ ಆಫೀಸರ್ಸ್ ಅಸಿಸ್ಟೆಡ್ ದ ಸುಲ್ತಾನ್ ಇನ್ ಡಿಸ್ಪೆನ್ಸಿಂಗ್ ಜಸ್ಟಿಸ್. ಸೊ ಕಾಝೀಸು, ಸೀನಿಯರ್ ಆಫೀಸರ್ಸ್ ಏನಿದ್ರು ಒಂದು ಜಸ್ಟಿಸ್ ನ್ಯಾಯನ ತೀರ್ಮಾನ ಮಾಡಬೇಕಾದ್ರೆ ಇವರು ಅಸಿಸ್ಟ್ ಮಾಡ್ತಾಯಿದ್ರು ಯಾರಿಗೆ, ಸುಲ್ತಾನ್ಸ್ಗೆ. ಡ್ಯೂ ಟು ದೇರ್ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ ದ ಸ್ಟೇಟ್ ವಿಟ್ನೆಸ್ಡ್ ಪ್ರೋಗ್ರೆಸ್ ಇನ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫೀಲ್ಡ್. ಸೊ ಈ ಒಂದು ಎಫಿಷಿಯೆಂಟ್ ಒಂದು ಒಳ್ಳೆಯ ಆಡಳಿತ ಇದ್ದಿದ್ದರಿಂದ ಸ್ಟೇಟ್ ಏನಾಗ್ತು, ಒಂದು ಪ್ರೋಗ್ರೆಸ್ ಆಗೋಕ್ಕೆ, ಒಂದು ಎಕನಾಮಿಕಲಿ, ಸೋಷಿಯಲಿ ಮತ್ತು ಕಲ್ಚರಲ್ ಫೀಲ್ಡಲ್ಲಿ ಪ್ರೋಗ್ರೆಸ್ ಆಗೋಕ್ಕೆ ಕಾರಣ ಆಯಿತು ಅವರ ಒಂದು ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್. ಸೊ ದಿಸ್ ಈಸ್ ಅಬೌಟ್ ರೆವಿನ್ಯೂ, ಮಿಲಿಟರಿ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್. So now we know about economic, social and religious systems of Bahamani kingdom. Agriculture was the main occupation in village. So main occupation ಯಾವುದಾಗಿತ್ತು, agriculture. Villages ಅಲ್ಲಿ spinning, oil extraction, sugar and jaggery manufacturing, thread weaving, leather work, pottery, carpentry, goldsmithy, perfumery and sculpture were also practiced. ಸೊ ಇವರು ಸ್ಪಿನ್ನಿಂಗ್ ಮಾಡ್ತಾಯಿದ್ರು, ಆಯಿಲನ್ನು ತೆಗಿತಾಯಿದ್ರು, ಶುಗರು, ಜಾಗ್ರಿ ಮಾಡೋದು, ಬೆಲ್ಲ, ಸಕ್ಕರೆ, ಥ್ರೆಡ್ ವೀವಿಂಗ್ ದಾರಾನ ವೀವ್ ಮಾಡೋದು, ಲೆದರ್ ವರ್ಕ್ನ ಮಾಡ್ತಾಯಿದ್ರು, ಪಾಟ್ರಿ, ಕಾರ್ಪೆಂಟ್ರಿ ವರ್ಕು, ಗೋಲ್ಡ್ ಸ್ಮಿತಿ, ಪರ್ಫ್ಯೂಮ್ಸ್, ಮೇಕಿಂಗ್ ಆಫ್ ಪರ್ಫ್ಯೂಮ್ಸ್ ಮತ್ತು ಸ್ಕಲ್ಪ್ಚರ್ಸ್. ಸೊ ಇದು ಸಹ ಪ್ರಾಕ್ಟೀಸಲ್ಲಿತ್ತು ಒಂದು ಬಹಮನೀಸ್ ಕಾಲದಲ್ಲಿ. ದೇವರ್ ಪೋರ್ಟ್ಸ್ ಇನ್ ದಬಾಲ್, ರಾಜಪುರ, ಚಾವ್ಲಾ ಆ್ಯಂಡ್ ಗೋವಾ. ಸೊ ಇಲ್ಲಿ ಪೋರ್ಟ್ಸ್ ಇತ್ತು, ಸಿಹಿ ಬಂದರುಗಳು ಪೋರ್ಟ್ಸ್ ಅಂತೀವಿ. ಸಿಲ್ಕ್, ವೈನ್, ಗೋಲ್ಡ್, ಸಿಲ್ವರ್, ಕಾಪರ್, ಟಿನ್, ಲೆಡ್ ಆ್ಯಂಡ್ ಗ್ಲಾಸ್ ವೇರ್ ದ ಮೇನ್ ಇಂಪೋರ್ಟ್ಸ್. ಸೊ ಇವನ್ನೆಲ್ಲ ಇಂಪೋರ್ಟ್ಸ್ ಮಾಡ್ಕೊತಾ ಇದ್ದಾರೆ. ಯಾವುದು, ಸಿಲ್ಕು, ವೈನು, ಗೋಲ್ಡು, ಸಿಲ್ವರು, ಕಾಪರು, ಟಿನ್ನು, ಲೆಡ್ ಮತ್ತು ಗ್ಲಾಸನ್ನು ಇಂಪೋರ್ಟ್ಸ್ ಮಾಡ್ಕೊತಾ ಇದ್ದಾರೆ. ಟ್ರೇಡ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆರ್ಗನೈಸೇಷನ್ಸ್ ವೇರ್ ಇನ್ ಎಕ್ಸಿಸ್ಟೆನ್ಸ್. ಟ್ರೇಡ್ ಇತ್ತು, ವ್ಯಾಪಾರ ಇತ್ತು, ವರ್ಕನ್ನು ಸಹ ಕೊಡ್ತಾಯಿದ್ರು, ಎಂಪ್ಲಾಯ್ಮೆಂಟ್ ಆರ್ಗನೈಸೇಷನ್ಸ್ ಇತ್ತು. Gold coins known as Vannu and silver coins were known as Lori and Tanka were in circulation. So gold coinsನ Vannu ಅಂತ ಕರೀತಾ ಇದ್ರು, ಸಿಲ್ವರ್ ಕಾಯಿನ್ಸು ಲಾರಿ ಮತ್ತು ಟಂಕ ಅಂತಿದ್ರು. ಸೊ ಅವನ್ನ ಒಂದು ಎಕನಾಮಿಕಲಿ ಕಾಯಿನ್ಸನ್ನ ಯೂಸ್ ಮಾಡ್ತಾಯಿದ್ರು. ಅನ್ಡಿವೈಡೆಡ್ ಪೇಟ್ರಿಯಾರ್ಚಲ್ ಫ್ಯಾಮಿಲೀಸ್ ಕಂಟಿನ್ಯೂಡ್ ಇನ್ ದ ಸೊಸೈಟಿ. ಸೊ ಅನ್ಡಿವೈಡೆಡ್ ಪೇಟ್ರಿಯಾಲ್ ಒಂದು ಪ್ರಧಾನವಾದ ಫ್ಯಾಮಿಲೀಸ್, ಕುಟುಂಬ ಇತ್ತು.
ಒಂದು ಸಮಾಜದಲ್ಲಿ. ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಪಾಲಿಗಮಿ ವೇರ್ ಪ್ರಾಕ್ಟೀಸ್. ಜಾತಿ ಪದ್ಧತಿ ಇತ್ತು, ಪ್ಯಾಲಿಗಮಿ ಇತ್ತು, ಹ್ಯಾವಿಂಗ್ ಮೋರ್ ವೈಫ್ಸ್ ಆರ್ ವರ್ಷಿಪಿಂಗ್ ಮೋರ್ ಗಾಡ್ಸ್ ಲೈಕ್ ದಟ್. Haridasas of Bhakti Panth and Muslim Sufi saints tried to imbibe tolerance in society. ಸೊ ಹರಿದಾಸಾಸ್ ಏನಿದ್ರು ಭಕ್ತಿ ಪಂತು ಮತ್ತು ಮುಸ್ಲಿಂ ಸೂಫಿ ಸೇಂಟ್ಸ್ ಏನಿದ್ರು ಒಂದು ಸೊಸೈಟಿಯಲ್ಲಿ ಒಂದು ರಿಲಿಜಿಯಸ್ ಟಾಲರೆನ್ಸ್ನ ಕಾಪಾಡೋಕ್ಕೆ ಒಂದು ಏನು ಮಾಡ್ತಾರೆ, ಕೆಲಸನ ಮಾಡ್ತಾರೆ. ಇನ್ ಮುಸ್ಲಿಂ ಸೊಸೈಟಿ ಸನ್ನಿ, ಸಿಯಾ, ಸಯ್ಯದ್, ಸೇಖ್ ಆ್ಯಂಡ್ ಪಥನ್ ವೇರ್ ದ ಮೇನ್ ಗ್ರೂಪ್ಸ್. ಸೊ ಮುಸ್ಲಿಮ್ಸಲ್ಲೇ ಗ್ರೂಪ್ಸ್ ಇತ್ತು. ಸೊ ಯಾವುದ್ಯಾವುದು? ಸನ್ನಿ, ಸಿಯಾ, ಸಯ್ಯದ್, ಸೇಖ್ ಮತ್ತು ಪಥನ್. ಸೊ ದಿಸ್ ಆರ್ ದ ಗ್ರೂಪ್ಸ್ ಇನ್ ಮುಸ್ಲಿಂ ಸೊಸೈಟಿ. ಮುಸ್ಲಿಂ ವುಮೆನ್ ಪ್ರಾಕ್ಟೀಸ್ ಬುರ್ಕಾ ಸಿಸ್ಟಮ್. ಸೊ ಅವರು ಬುರ್ಕಾನ ಹಾಕ್ತಾಯಿದ್ರು. ನಾವು ಆಲ್ಸೋ ಯು ಆರ್ ಸೀಯಿಂಗ್ ದೇರ್ ಬುರ್ಕಾ ಅಲ್ವಾ. ಸೊ ಈ ಒಂದು ಪ್ರಾಕ್ಟೀಸ್ ಇತ್ತು. ಸೊ ಇಲ್ಲಿ ಬಹಾಮನ್ಸನ ಒಂದು ಟೈಮಲ್ಲಿ. So now we know about education, art and architecture of Bahamani kingdom. So the education policy of Adil Shahs was to propagate Islamic culture. So ಇವರ ಒಂದು ಎಜುಕೇಷನ್ ಪಾಲಿಸಿ ಏನಾಗಿತ್ತು? ಸೊ ಅವ್ರಿಗೆ ಒಂದು ಇಸ್ಲಾಮಿಕ್ ಕಲ್ಚರ್ನ ಪ್ರೋಪಗೇಟ್ ಮಾಡೋದು ಒಂದು ಪಾಲಿಸಿ ಆಗಿತ್ತು. ದೇವರ್ ಸ್ಕೂಲ್ಸ್ ನೋನ್ ಆ್ಯಸ್ ಮಕ್ತಬ್ಸ್. ಸ್ಕೂಲ್ಸನ್ನು ಮಕ್ತಬ್ಸ್ ಅಂತ ಕರೀತಾಯಿದ್ರು. ಸೊ ದೇ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಮಾಸ್ಕ್ಯೂಸ್. ಸೊ ಮಸೀದಿಯ ಒಂದು ಕಂಟ್ರೋಲಲ್ಲಿತ್ತು ಈ ಒಂದು ಸ್ಕೂಲ್ಸ್. The students in the maktabs were taught the alphabet, religion, law, poetry and rhetoric. ಸೊ ಇದನ್ನು ಈ ಒಂದು ಸ್ಕೂಲಲ್ಲಿ ಕಲಿಸ್ತಾಯಿದ್ರು. ಆಲ್ಫಾಬೆಟ್ಸು, ಧರ್ಮದ ಬಗ್ಗೆ, ನ್ಯಾಯ, ಪೊಯೆಟ್ರಿ, ಸೊ ರೆಟ್ರೋರಿಕ್ ಸ್ಟೋರೀಸ್ ಇರ್ಬೋದು. ಸೊ ಇದ್ರ ಬಗ್ಗೆ ಕಲಿಸ್ತಾಯಿದ್ರು ಎಲ್ಲಿ? ಸ್ಕೂಲ್ಸಲ್ಲಿ. ದ ಮದರಸಾ ವೇರ್ ಸೆಂಟರ್ ಆಫ್ ಹೈಯರ್ ಎಜುಕೇಷನ್. ಸೊ ಮದರಸಾ ಏನಿತ್ತು, ಇದು ಹೈಯರ್ ಎಜುಕೇಷನ್ಗೆ ಸೆಂಟರ್ ಆಗಿತ್ತು. So Muhammad Gawan was a scholar himself, established a madrasa college at Bidar to encourage study of Islamic religion law. ಸೊ ಮದರಸನ ಒಂದು ಸೆಂಟರ್ ಆಫ್ ಹೈಯರ್ ಎಜುಕೇಷನ್ಗೆ ಯಾರು ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದು, ಎನ್ಕರೇಜ್ ಮಾಡಿದ್ರು ಎಸ್ಟಾಬ್ಲಿಷ್ ಮಾಡೋಕ್ಕೆ ಅಂದರೆ ಮೊಹಮ್ಮದ್ ಗವಾನ್. ಸೊ ಇಟ್ ಇಸ್ ಎ ಕಾಲೇಜ್, ಮದರಸಾ ಕಾಲೇಜ್ ಅಟ್ ಬೀದರ್. ವೈ? ಟು ಎನ್ಕರೇಜ್ ಇಸ್ಲಾಮಿಕ್ ರಿಲಿಜಿಯನ್ ಲಾ. ದಿಸ್ ಕಾಲೇಜ್ ಹ್ಯಾಡ್ ಎ 242 feet ಲೆಂತ್, 222 feet width and 56 feet height, 3-storied magnificent building constructed in the Deccan style. ಸೊ ಈ ಒಂದು ಕಾಲೇಜು ಎಷ್ಟು ಒಂದು ವಿಡ್ತಲ್ಲಿ ಎಷ್ಟಿದೆ ಏನು ಅಂದರೆ 242 feet ಲೆಂತ್ ಇದೆ, ಉದ್ದ. ಅಗಲ ಬಂದು 222 feet, ಹೈಟ್ ಬಂದು 56 feet. ಇದು 3-storied ಬಿಲ್ಡಿಂಗ್. ದಟ್ ಈಸ್ ಮದರಸಾ ಇಸ್ ಎ 3-storied ಬಿಲ್ಡಿಂಗ್ ವಿಚ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ಡೆಕ್ಕನ್ ಸ್ಟೈಲ್. ಸೊ ಇದನ್ನು ಯಾವ ಒಂದು ಸ್ಟೈಲಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂದರೆ ಡೆಕ್ಕನ್ ಸ್ಟೈಲಲ್ಲಿ ಕನ್ಸ್ಟ್ರಕ್ಟೆಡ್ ಮಾಡಿದ್ದಾರೆ. ಇಟ್ ಹ್ಯಾಡ್ ಎ ಲೈಬ್ರರಿ. ಸೊ ಅಲ್ಲಿ ಲೈಬ್ರರಿ ಇತ್ತು. ಸೊ ಅರೌಂಡ್ 3000 ಮನುಸ್ಕ್ರಿಪ್ಟ್ ಇತ್ತು. ಎಷ್ಟು ಬುಕ್ಸು? 3000 ಮನುಸ್ಕ್ರಿಪ್ಟ್ಸ್. ದ ಕಾಲೇಜ್ ವಾಸ್ ಆಲ್ಸೋ ಎ ಲಾಡ್ಜ್ ಫಾರ್ ಸ್ಟೂಡೆಂಟ್ಸ್, ಟೀಚರ್ಸ್ ಆ್ಯಂಡ್ ಆರ್ಥೋಡಾಕ್ಸ್ ಪೀಪಲ್. ಸೊ ಇದು ಲಾಡ್ಜು ಆಗಿತ್ತು ಯಾರ್ಯಾರಿಗೆ? ಸ್ಟೂಡೆಂಟ್ಸು, ಟೀಚರ್ಸ್ ಮತ್ತು ಆರ್ಥೋಡಾಕ್ಸ್ ಪೀಪಲ್ಗೆ. astronomy, grammar, mathematics, philosophy and political science were studied in this college. ಸೊ ಅಸ್ಟ್ರೋನಮಿ ಬಗ್ಗೆ, ಸ್ಟಾರ್ಸ್ ಇದೆಲ್ಲ ಗೊತ್ತಿದೆಯಲ್ಲ ನಮಗೆ. ಗ್ರಾಮರು, ಮ್ಯಾಥಮೆಟಿಕ್ಸು, ಫಿಲಾಸಫಿ, ಸೊ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಈ ಒಂದು ಕಾಲೇಜಲ್ಲಿ ಹೇಳ್ಕೊಡ್ತಾಯಿದ್ರು. ಸೊ ದಟ್ ಈಸ್ ವಿಚ್ ಕಾಲೇಜ್? ದ ಮದರಸಾ ಕಾಲೇಜ್ ದಟ್ ಈಸ್ ಇನ್ ಬೀದರ್, ವಿಚ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಮೊಹಮ್ಮದ್ ಗವಾನ್. The Sultans developed Indo-Saracenic style of architecture, that is Indo-Islamic style. The Jamia Mosque built by Ali Adil Shah first is a prominent monument even today. So Jamia Mosque ಏನಿದೆ, Ali Adil Shah ಫಸ್ಟ್ ಇದನ್ನು ಕನ್ಸ್ಟ್ರಕ್ಟೆಡ್ ಮಾಡಿದ್ರು. ಇದು ಪ್ರಾಮಿನೆಂಟ್ ಮಾನ್ಯುಮೆಂಟು. ಸೊ ಇವತ್ತು ಸಹ ನೀವು ನೋಡ್ಬೋದು. ಇಬ್ರಾಹಿಂ ರೋಜಾ, ಗೋಲ್ ಗುಂಬಸ್, ಗಗನ್ ಮಹಲ್, ಅಜರ್ ಮಹಲ್ಸ್ ಆರ್ ದ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಆಫ್ ಬಹಮನಿ. ದಿಸ್ ಮಾನ್ಯುಮೆಂಟ್ಸ್ ಹ್ಯಾವ್ ಮೇಡ್ ದ ಆದಿಲ್ ಶಾಯಿಸ್ ವರ್ಲ್ಡ್ ಫೇಮಸ್. ಸೊ ಈ ಒಂದು ಮಾನ್ಯುಮೆಂಟ್ಸು ಆದಿಲ್ ಶಾಯಿಸ್ನ ವರ್ಲ್ಡ್ ಫೇಮಸ್ ಮಾಡೋಕ್ಕೆ ಕಾರಣ ಆಯಿತು. ದ ಗೋಲ್ ಗುಂಬಸ್ ಆಫ್ ವಿಜಯಪುರ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟ್ರಕ್ಚರ್ ಇನ್ ದ ವರ್ಲ್ಡ್. ಸೊ ಗೋಲ್ ಗುಂಬಸ್ಸು ಏನು ಒಂದು ವಿಜಯಪುರದಲ್ಲಿದೆ, ಇದು ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟ್ರಕ್ಚರ್ ಇನ್ ದ ವರ್ಲ್ಡ್. ಸೊ ಗ್ರೇಟೆಸ್ಟ್ ಸ್ಟ್ರಕ್ಚರ್ ಎಲ್ಲಿ? ವರ್ಲ್ಡಲ್ಲೇ. ಇಟ್ ಹ್ಯಾಸ್ ಆ್ಯನ್ ಏರಿಯಾ ಆಫ್ 1800 ಸ್ಕ್ವೇರ್ ಫೀಟ್. ಎಷ್ಟು ಸ್ಕ್ವೇರ್ ಫೀಟಲ್ಲಿದೆ ಅಂದರೆ 1800 ಸ್ಕ್ವೇರ್ ಫೀಟ್ ಇದೆ. ಯಾವುದು? ಗೋಲ್ ಗುಂಬಸ್. ದೇರ್ ಆರ್ 7 ಸ್ಟೋರಿಡ್ ಮಿನರೇಟ್ಸ್. ಸೊ 7 ಸ್ಟೋರಿಡ್ ಮಿನರೇಟ್ಸ್ ಇದೆ ಇನ್ ದ 4 ಕಾರ್ನರ್ಸ್ ಆಫ್ ದ ಬಿಲ್ಡಿಂಗ್. ಸೊ 4 ಕಾರ್ನರ್ಸ್ ಆಫ್ ದ ಬಿಲ್ಡಿಂಗಲ್ಲಿ ಎಷ್ಟು ಮಿನರೇಟ್ಸ್ ಇದೆ ಅಂದರೆ 7. ಸೈಡಲ್ಲಿ ನೋಡ್ತೀರಾ ಒಂದು ಪಿಲ್ಲರ್ ಥರ. ಸೊ ದಟ್ ಈಸ್ ಮಿನರೇಟ್ಸ್. ದೇರ್ ಈಸ್ ಎ ಹ್ಯೂಜ್ ಡೂಮ್ ಇನ್ ದ ಸೆಂಟರ್. ಸೊ ಮಧ್ಯದಲ್ಲಿ ಹ್ಯೂಜ್ ಡೂಮನ್ನು ನೋಡ್ತೀವಿ.
So this monument is in Vijayapura in Karnataka. Muhammad Adil Shah constructed this monument. So ಯಾರು ಇವನ್ನ ಮಾನ್ಯುಮೆಂಟ್ನ ಕನ್ಸ್ಟ್ರಕ್ಟ್ ಮಾಡಿದ್ದು? ಮೊಹಮ್ಮದ್ ಆದಿಲ್ ಶಾ. The construction work is said to be have begun around 1626 and completed in 1656. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು? 1626 ಸ್ಟಾರ್ಟ್ ಆಯಿತು. ಯಾವಾಗ ಕಂಪ್ಲೀಟ್ ಆಯಿತು? 1656 ಕಂಪ್ಲೀಟ್ ಆಯಿತು. took more than 30 years. This structure is 51 meters tall. ಎಷ್ಟು ಮೀಟರ್ಸ್ ಟಾಲ್ ಇದೆ? 51 meters. And has a wide dome. ಸೊ ಮಧ್ಯದಲ್ಲಿ ಡೂಮ್ನ ನೋಡ್ತಾರೆ, ತುಂಬ ದೊಡ್ಡದಾಗಿದೆ. The dome has 4 pillars in each steps have been built to go up. ಸೊ ಈ ಒಂದು ಟೂಂಬಲ್ಲಿ ಸೈಡ್ಸಲ್ಲಿ 4 pillars ಇದೆ. ಸೊ ಅಲ್ಲಿ ಸ್ಟೆಪ್ಸ್ ಇದೆ ಮೇಲೆ ಹೋಗೋದಕ್ಕೆ. The unique feature of this tomb is that if one whispers standing on one side of the dome, it can be heard clearly on the other side. So it is the biggest dome in India. So ಇದು ಮೇನ್ ಒಂದು ಫೀಚರ್ ಏನಪ್ಪ, ಇಂಪಾರ್ಟೆಂಟ್ ಫೀಚರ್ ಏನಪ್ಪ, ಈ ಒಂದು ಟೂಮಿನ ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂದರೆ, ನಾವು ಒಂದು ಕಡೆ ನಿಂತ್ಕೊಂಡು ವಿಸ್ಪರ್ ಮಾಡಿದ್ರೆ, ವಿಸ್ಪರ್ ಅಂದರೆ ಏನು, ಸ್ಮಾಲ್ ವಾಯ್ಸಲ್ಲಿ ನಾವು ಹೇಳಿದಾಗ ಅದು ಬೇರೆ ಕಡೆ ನಮಗೆ ಕೇಳಿಸುತ್ತೆ. ಸೊ ಇದು ಒನ್ ಆಫ್ ದ ಯೂನಿಕ್ ಫೀಚರ್ ಆಫ್ ದಿಸ್ tomb, that is Gol Gumbaz. So it is the biggest dome in India. So ಇದು biggest dome ಇಂಡಿಯಾದಲ್ಲಿ. So this is about Gol Gumbaz, education, art and architecture of Bahamani kingdom. So I think you have understood about the end of Vijayanagar kingdom and also Bahamani kingdoms, children. Thank you, children.